ವೀಕ್ಷಕರೇ, ನಾನು ನಿಮ್ಮ ಜಗದೀಶ್. ಇವತ್ತು ನಾನು ಒಂದು ಗ್ರಾಮೀಣ ಪ್ರದೇಶಕ್ಕೆ ಬಂದಿದ್ದೀನಿ. ಇದು ವಿರಾಜಪೇಟೆ ಹಾಗೂ ಗೋಣಿಕೊಪ್ಪ ಮುಖ್ಯ ರಸ್ತೆಯ ಅನತಿ ದೂರದಲ್ಲಿ ಇರತಕ್ಕಂಥ ಒಂದು ಕಾಲೋನಿ. 29 ಹೆಚ್ಚು ಕುಟುಂಬಗಳು ಇಲ್ಲಿ ವಾಸ ಇದ್ದಾರೆ. ಈ ಒಂದು ಕಾಲೋನಿಗೆ ಕಳೆದ 40 ವರ್ಷದಿಂದ ಹಕ್ಕುಪತ್ರ ಇಲ್ಲದೆ ಇಲ್ಲಿ ವಂಚಿತರಾಗಿದ್ದರು. ಈ ಕ್ಷೇತ್ರದ ಶಾಸಕರು ಈ ಬಗ್ಗೆ ಇಲ್ಲಿಗೆ ವಿಸಿಟನ್ನು ಮಾಡಿದರು. ಮಾಜಿ ಅಧ್ಯಕ್ಷರಾದಂಥ ರೂಪಾ ಭೀಮಯ್ಯನವರು ಇವರ ಒಟ್ಟಿಗೆ ಒಂದು ಒಡನಾಟ ಇದ್ದರು. ಸಂಜೆಯ ವೇಳೆಯಲ್ಲಿ ಶಾಸಕರನ್ನ ಈ ಭಾಗಕ್ಕೆ ಕರ್ಕೊಂಬರೋದ್ರ ಮೂಲಕ ಪೊನ್ನಣ್ಣವರಿಂದ ಭರವಸೆಯನ್ನು ಕೊಡಿಸಿದರು. ಆ ಮೂಲಕ ಇತ್ತೀಚೆಗೆ ಅವರಿಗೆ ಹಕ್ಕುಪತ್ರ ಕೂಡ ಲಭಿಸಿದೆ. ಸಾಕಷ್ಟು ಯೋಜನೆಗಳು ಕೂಡ ಈ ಒಂದು ಗ್ರಾಮಕ್ಕೆ ಸಿಕ್ಕಿದೆ. ಬನ್ನಿ, ಈಗ ನಾವು ಅವರ ಇಲ್ಲಿ ಯಾರೆಲ್ಲ ನಿವಾಸಿಗಳಿದ್ದಾರೆ ಅವ್ರ ಹತ್ರ ನಾವು ಮಾತಾಡಿಸ್ತಾ ಹೋಗೋಣ. ಈ ಒಂದು ಏರಿಯಾ ಕೊಳತೋಡು ಬೈಗೋಡು ಕಾಲೋನಿ ಅಂತೇಳಿ ಕರೀತಾರೆ. ಆ ಒಂದು ಕಾಲೋನಿಗೆ ನಾವು ಹೋಗಿ ಇಲ್ಲಿಯ ವಿದ್ಯುತ್ ಸಮಸ್ಯೆಗಳು, ನೀರಿನ ಸಮಸ್ಯೆಗಳು ಹಾಗೂ ಹಕ್ಕುಪತ್ರದ ಸಮಸ್ಯೆಗಳನ್ನು ತಿಳ್ಕೊಂಡು ಬರೋಣ. ಮೇಡಮ್ ಬಂದ ಮೇಲೆ ನಮಗೆ ಈ ರೋಡ್ ವ್ಯವಸ್ಥೆ ಒಂದಾಯಿತು, ಮತ್ತು ಬೀದಿ ದೀಪ ಒಂದಾಯಿತು, ಮತ್ತು ಈ ಹಕ್ಕುಪತ್ರ ಒಂದು ಸಿಕ್ತು, ಮತ್ತು ಎಲ್ಲ ಸೌಕರ್ಯ ಆಗುಂಟು. ಈಗ ನಮಗೆ ನೀರದ್ದು ಒಂದು ಸೌಕರ್ಯ ಆಗಬೇಕು. ಈಗ ಯಾವಾಗ ನಿಮಗೆ ಎಷ್ಟು ಟೈಮಿಂದ ಹಕ್ಕುಪತ್ರ ಇರಲಿಲ್ಲ? ನಮಗೆ ಒಂದು 35 ವರ್ಷದಿಂದ ಹಕ್ಕುಪತ್ರ ಸಿಕ್ಕಿಲ್ಲ ಕೈಗೆ. ಇವಾಗ ಎಮ್ ಎಲ್ ಎ ಅವರು ರೂಪಾ ಭೀಮಯ್ಯ ಪ್ರಯತ್ನ ಮಾಡಿ ಅವರು ಸಮರ್ಥಿಕೆಯಿಂದ ನಮಗೆ ಹಕ್ಕುಪತ್ರ ಸಿಕ್ಕಿದೆ. ಅದಕ್ಕೆ ಅವರಿಗೆ ತುಂಬಾದ ಧನ್ಯಗಳನ್ನು ನಾವು ಹಾರೈಸ್ತಾ ಇದ್ದೀವಿ. ಹಕ್ಕುಪತ್ರ ಎಲ್ಲಿ ಸಿಕ್ತು ನಿಮಗೆ? ನಮಗೆ ಇರಸ್ಪೇಟೆ ಟೌನ್ ಎಮ್ ಎಲ್ ಎ ಅವರು ಪೊನ್ನಣ್ಣನವರು ಎಮ್ ಎಲ್ ಎ ಅವರು ಕೊಟ್ಟರು ನಮಗೆ ಹಕ್ಕುಪತ್ರ. ಅವ್ರ ದೇಶದಿಂದ ನಮಗೆ ಹಕ್ಕುಪತ್ರ ಸಿಕ್ತು. ಆದರೆ ತುಂಬ ಸಮರ್ಥಿಕೆ ಮಾಡಿದ್ದು ರೂಪಾ ಭೀಮಯ್ಯನವರು ಮಾತ್ರ ಮಾಡಿದರು. ಅವ್ರ ದೇಶದಿಂದ ನಮಗೆ ಹಕ್ಕುಪತ್ರ ಸಿಕ್ತು. ಇಲ್ಲಿ ಮೊದಲು ಕರೆಂಟ್ ಸಮಸ್ಯೆ ಇತ್ತಲ್ಲ? ಇತ್ತಿಲ್ಲ ಸರ್, ಇರಲಿಲ್ಲ. ಕರೆಂಟುದು ಇರಲಿಲ್ಲ, ವ್ಯವಸ್ಥೆ ಇರಲಿಲ್ಲ, ಏನೂ ಇರಲಿಲ್ಲ. ಕರೆಂಟ್ ಇರಲಿಲ್ಲ, ರೋಡ್ ಇರಲಿಲ್ಲ, ಕರೆಂಟ್ ಇರಲಿಲ್ಲ, ಇಲ್ಲಿ ರೋಡ್ ಇರಲಿಲ್ಲ. ಮತ್ತು ನಮಗೆ ತುಂಬ ಕಷ್ಟ ಇತ್ತು ಬದುಕೋಕ್ಕೆ, ಎಲ್ಲ ಕೆಲಸಕ್ಕೆ ತುಂಬ ಕಷ್ಟ ಇತ್ತು. ರೋಡ್ ಇಲ್ಲದೆ, ಕರೆಂಟ್ ಇಲ್ಲದೆ. ಮತ್ತು ಗ್ಯಾಸು ಸೌಲಭ್ಯ ಮಾಡಿಕೊಟ್ಟಿದ್ದಾರೆ ರೂಪಾ ಮೇಡಮ್ಮು ಎಲೆಕ್ಷನ್ ಇದ್ಬಿಟ್ಟು. ಮತ್ತು ಈಗ ಪೊನ್ನಣ್ಣ ಸರ್ನ ಕರ್ಕೊಂಡು ಬಂದುಬಿಟ್ಟು ನಮಗೆ ಹಕ್ಕುಪತ್ರ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಂದನೇ ನಮಗೆ ಹಕ್ಕುಪತ್ರದಿಂದ ಪೊನ್ನಣ್ಣನವ್ರನ್ನ ಗುರುತಿಸಿ ನಮಗೆ ಹಕ್ಕುಪತ್ರನೂ ಅವ್ರು ಮಾಡಿಕೊಟ್ಟಿದ್ದಾರೆ. ಅದರಿಂದ ರೂಪಾ ಮೇಡಮ್ಗೂ ಪೊನ್ನಣ್ಣ ಸರ್ಗೂ ತುಂಬ ಧನ್ಯವಾದಗಳು. ಎಮ್ ಎಲ್ ಎ ಸಾಹೇಬರು ನಮಗೆ ಇಷ್ಟೆಲ್ಲ ಮಾಡಿದ್ದಾರೆ. ಇನ್ನೊಂದು ನೀರ್ದು ವ್ಯವಸ್ಥೆ ಒಂದು ಮಾಡಿಕೊಟ್ರೆ ನಮಗೆ ತುಂಬ ಉಪಕಾರ ಆಗ್ತಿತ್ತು ಸರ್. ಅಷ್ಟೇ. ನಮಗೆ ನೀರಿನ ತುಂಬ ತೊಂದರೆ ಇದೆ. ನಮಗೆ
ದೂರ ಕೆಲಸಕ್ಕೆ ಹೋಗಿ ಬಂದರೆ ಕಷ್ಟ ಆಗ್ತದೆ ನಮಗೆ, ನೀರಿಗಾಗಿ ತುಂಬ ಕಷ್ಟ ನಮಗೆ. ಅದಕ್ಕಾಗಿ ನೀರ್ದೊಂದು ಸೌಲಭ್ಯ ಮಾಡಿಕೊಟ್ರೆ ಅವ್ರನ್ನ ನಾವು ತುಂಬ ಕೃತಜ್ಞತೆ ಹೇಳ್ತೀವಿ ಅಷ್ಟೇ. ಮಾಡಿದ್ದಾರೆ, ಆದರೆ ಪೈಪೇನು ಸರಿ ಇಲ್ಲ. ಆದರೆ ಟ್ಯಾಂಕಿ ಆಗ್ಬಿಟ್ಟು ಒಂದು 10 ವರ್ಷ ಆಯಿತು ಕಾಣ್ತದೆ. ನೀರೆಲ್ಲ ಇಲ್ಲಿಗೆಲ್ಲ ಹೋಗ್ತಾ ಇದೆ, ಅವ್ರದ್ದು ಅವಶ್ಯಕತೆಗೆ ಬಳಸ್ಕೊಳ್ತಾರೆ ಈ ನೀರನ್ನ. ಅಲ್ಲಿ ಬಾವಿ ತೆಗೆದಿದ್ದಾರೆ ಕೆಳಗಡೆ, ಅದು ಎಲ್ಲೆಲ್ಲೋ ಹೋಗಿ ತಲುಪ್ತದೆ ಬಾಳೆ ತೋಟಕ್ಕೆ ಅವ್ರದ್ದು ಎಲ್ಲ. ಅದಕ್ಕೆ ನಮಗೆ ನೀರು ಸೌಲಭ್ಯ ಒಂದು ಮಾಡಿಕೊಟ್ರೆ ಪೊನ್ನಣ್ಣ ಸರ್ ಒಳ್ಳೇದಿತ್ತು ಅಂತ ಅಷ್ಟೇ ಸರ್. ನೀರದೊಂದೇ ನಮಗೆ ಸಮಸ್ಯೆ ಇರೋದು. ಅದು ಒಂದು ಪೊನ್ನಣ್ಣನವರು MLA ಅವರು ರೂಪಾ ಮೇಡಮ್ ಅವರು ಅದೊಂದು ಮಾಡಿಕೊಟ್ಟಿದ್ದಾರೆ. ನಮಗೆ ತುಂಬ ಒಳ್ಳೆಯದಿತ್ತು. ನೀರದೊಂದೇ ಸೌಕರ್ಯ ನಮಗೆ ಕಡಿಮೆ, ಬಾಕಿ ಎಲ್ಲ ಆಗುಂಟು. ನಾವು ಯಾವತ್ತೂ ಅವ್ರನ್ನ ಮರೆಯೋಕ್ಕಿಲ್ಲ. ಅದೊಂದು ನೀರದೊಂದು ಸೌಕರ್ಯ ಬೇಕು ನಮಗೆ. ನೀರೊಂದು ಆದ ಮೇಲೆ ನಾವು ಪುನಃ ಕರೆಸ್ತಿ ಅವ್ರನ್ನ ನಿಮ್ಮನ್ನು ಎಲ್ಲವ್ರನ್ನ ಕರೆದ್ಬಿಟ್ಟು ಏನಾದರೂ ಒಂದು ಇದು ಮಾಡ್ತೀನಿ, ನಾವು ಎಲ್ಲವರು ಸೇರಿಬಿಟ್ಟು ಸನ್ಮಾನ ಮಾಡ್ತೀವಿ ಅಂತ. ಅದೇ ಎಲ್ಲವ್ರನ್ನ ಕರೆದ್ಬಿಟ್ಟು ಒಂದು ಸನ್ಮಾನ ಮಾಡ್ತೀನಿ ನಾವೆಲ್ಲ ಸೇರಿಕೊಂಡು. ನೀರದೊಂದು ಮಾತ್ರ ಆಗಬೇಕು ನಮಗೆ. ನಾನು ಕೊಕ್ಕಂಡ ರೂಪಾ ಭೀಮಯ್ಯ ಅಂತ, ಹಾತೂರಲ್ಲಿ ನನ್ನ ವಾಸ. ಬಟ್ ಈಗ ನಾನಿಲ್ಲಿ ಕೊಳ್ತೋಡ್ ಬೈಗೋಡ್ ಕಾಲೋನಿಗೆ ಬಂದಿದ್ದೀನಿ. ಬಂದ ವಿಷಯ ಏನು ಅಂತ ಹೇಳಿದರೆ, ಕಳೆದ ಇಲೆಕ್ಷನ್ ಟೈಮಲ್ಲಿ MLA ಎಲೆಕ್ಷನ್ ಟೈಮಲ್ಲಿ ನಮ್ಮ ಜನಪ್ರಿಯ ನಾಯಕರಾದ ಪೊನ್ನಣ್ಣನವರು ಇಲೆಕ್ಷನ್ ನಿಂತಿರಬೇಕಾದ್ರೆ ಅವರಿಗೆ ನಾನು ಹೇಳಿದ್ದೀನಿ ಇಲ್ಲಿದ್ದು ಸಮಸ್ಯೆ, ಮತ್ತು ಇಲ್ಲಿದ್ದು ಜನರಿಗೂ ಕಾಲೋನಿ ನಿವಾಸಿಗಳಿಗೂ ಹೇಳಿದ್ದೆ. ಏನು ಅಂತ ಹೇಳಿದರೆ, ನಿಮ್ಮ ಏನು ಸಮಸ್ಯೆ ಇದ್ದರೂ ಪೊನ್ನಣ್ಣ ಸರ್ ಎಲೆಕ್ಷನ್ನಲ್ಲಿ ಗೆದ್ದು ಬಂದ ಮೇಲೆ ಅದನ್ನು ಖಂಡಿತ ಬಗೆಹರಿಸಿ ನಿಮಗೆ ನ್ಯಾಯ ಒದಗಿಸ್ತಾರೆ ಅಂತ ಎಂಬ ಮಾತು ಹೇಳಿದ್ದೆ. ಅದೇ ಪ್ರಕಾರ ಒಂದು 3 ತಿಂಗಳ ಹಿಂದೆ, ಒಂದು ನವಂಬರ್ ತಿಂಗಳಲ್ಲಿ MLA ಸರ್ನ ಇದೇ ಕಾಲೋನಿಗೆ ಕರ್ಕೊಂಡು ಬಂದಿದ್ದೆ. ತುಂಬ ಮಳೆ ಇತ್ತು, ರಾತ್ರಿ 8 ಗಂಟೆ ಆಗಿತ್ತು ಅವ್ರು ಬರಬೇಕಾದ್ರೆ. ಮತ್ತು ಇಲ್ಲಿನ ಎಲ್ಲ ಜನರು ಬಂದು ಅವರವರ ಸಮಸ್ಯೆ ಹೇಳಿದರು. ಸುಮಾರು ಮನೆಗಳಿಗೆ ಕರೆಂಟ್ ಇರಲಿಲ್ಲ. ಮತ್ತು MLA ಅದೇ ಮೂಮೆಂಟಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ಕರೆಸಿ, ಮತ್ತು ಮುತ್ತಣ್ಣ ಸರ್ ಇದ್ದಾರಲ್ಲ, ಈಗ ಅವರ ಅಸಿಸ್ಟೆಂಟ್ ಆಗಿದ್ದಾರೆ, ಅವರಿಗೆ ಹೇಳಿ 1 ವಾರದಲ್ಲಿ 2-3 ಮನೆಗೆ ಕರೆಂಟ್ ಸೌಲಭ್ಯ ಒದಗಿಸಿದ್ದಾರೆ. ಅದಕ್ಕೆ ನಾನು MLA ಅವರಿಗೂ ಮತ್ತು ಮುತ್ತಣ್ಣ ಸರಿಗೂ ಕೃತಜ್ಞತೆ, ಮತ್ತು ನಮ್ಮ KEB ಆಫೀಸರ್ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಮೊದಲಾಗಿ. ಎರಡನೇದಾಗಿ ಇವ್ರದ್ದು ಆ ಟೈಮಲ್ಲಿ ಬಂದಿರಬೇಕಾದ್ರೆ ಹಕ್ಕುಪತ್ರ ಇರಲಿಲ್ಲ. ಈ ಕಾಲೋನಿಯಲ್ಲಿ ಇವರು 30-40 ವರ್ಷದಿಂದ ಇದ್ದಾರೆ. ನಾನು 3 ಬಾರಿ ಅಧ್ಯಕ್ಷಳಾಗಿಯೂ ಸದಸ್ಯಳಾಗಿಯೂ ಕೆಲಸ ಮಾಡಿದ್ದೀನಿ. ಅಧ್ಯಕ್ಷಳಾಗಿರಬೇಕಾದ್ರೆ ಖಾಲಿ ಜಾಗ ಸುಮಾರೆಲ್ಲ ಕ್ಲಿಯರ್ ಮಾಡಿ ಇಲ್ಲಿನ ನಿವಾಸಿಗಳಿಗೆ, ಆತೂರು ಗ್ರಾಮ ಪಂಚಾಯಿತಿ ಒಳಗಡೆ ಅನೇಕರು ಇದ್ದಾರೆ, ಎಷ್ಟು 50-60 ವರ್ಷದಿಂದ, ಅವರಿಗೆ ಮೊದಲ ಆದ್ಯತೆ ಕೊಡಬೇಕು. ಇನ್ನು ಇರೋ ಜಾಗದಲ್ಲಿ ನಿವೇಶನ ಕೊಡಬೇಕಾದ್ರೂ ಅವರಿಗೆ ಮೊದಲ ಆದ್ಯತೆ ಕೊಡಬೇಕು ಅಂತ ನಾನು MLA ಸರಿಗೆ ಹೇಳಿದ್ದೀನಿ. ಜಾಗ ಇದೆ, ಈಗ ಫಸ್ಟ್ ಹಕ್ಕುಪತ್ರ ಕೊಡಿಸ್ತೀನಿ ಅಂತೇಳಿ ಅವರೀಗ ನಮ್ಮ ರೆವಿನ್ಯೂ ಅವರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕೆಂತೇಳಿದರೆ 2 ತಿಂಗಳಲ್ಲಿ ಕೆಲಸ ಅವರು ಮಾಡಿದ್ದಾರೆ. ಮಾಡಿ ನಿನ್ನೆ ಪುರಸಭೆಯಲ್ಲಿ ಹಕ್ಕುಪತ್ರ ನೀಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಮತ್ತು ಇಲ್ಲಿ 17 ಫಲಾನುಭವಿಗಳಿಗೆ ನಿನ್ನೆ ಹಕ್ಕುಪತ್ರ ಸಿಕ್ಕಿದೆ. ಇನ್ನೊಂದು 8-10 ಫ್ಯಾಮಿಲಿ ಇದ್ದಾರೆ, ಅವರಿಗೆ ಆದಷ್ಟು ಬೇಗ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವೆಲ್ಲರೂ ನಮ್ಮ ನಾಯಕರಾದ ಪೊನ್ನಣ್ಣನವರಿಗೂ ಮತ್ತು ರೆವಿನ್ಯೂ ಅವರಿಗೂ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದವನ್ನು ತಿಳಿಸ್ತೇನೆ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು
ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.